ನಮ್ಮ ಮಾವ ಇಲ್ಲೇ ಬೆಂಗಳೂರಲ್ಲೇ ಇದ್ದಿದ್ದು, ಅಂದರೆ ನಮ್ಮ ತಾಯಿ ತಮ್ಮ ಇದ್ದಾರೆ, ಅವರು ಬೆಂಗಳೂರಲ್ಲೇ ಇದ್ದಿದ್ದು. ಫಸ್ಟ್ ಬಂದು ಅವ್ರ ಮನೆಯಲ್ಲಿ ಇರಬೇಕು ಅಂತೇಳಿ ಡಿಸೈಡ್ ಮಾಡಿದೆ ನಾನು. ಅವ್ರ ಮನೆಗೆ ಬಂದು ಇರ್ಬೇಕಂತೇಳಿ ಅಮ್ಮ ಮತ್ತು ತಮ್ಮ ಇಬ್ರು ಕರ್ಕೊಂಬಂದೆ ಅಲ್ಲಿಗೆ. ಅಮ್ಮ ಒಪ್ತಾ ಇರಲಿಲ್ಲ, ತಮ್ಮಂದು ಎಜುಕೇಷನ್ ಡಿಸ್ಕಂಟಿನ್ಯೂ ಆಗುತ್ತೆ ಅಂತೇಳಿ ತುಂಬ ಪ್ರಾಬ್ಲಮ್ ಮಾಡ್ತಾಯಿದ್ರು. ಅದಾದಮೇಲೆ ತಮ್ಮಂದು SSLC ಮುಗಿಯೋವರೆಗೂ ತಮ್ಮನ್ನ ಅಲ್ಲೇ ದೊಡ್ಡಪ್ಪ ಮನೆಯಲ್ಲಿದ್ದು ಓದಿಸ್ತಾ ಇದ್ದೆ. ಅಮ್ಮನ್ನ ಕರ್ಕೊಂಬಂದ್ಬಿಟ್ಟೆ ಬೆಂಗಳೂರಿಗೆ. ಅಮ್ಮ ಮತ್ತು ನಾನು ಇಬ್ಬರು ಬೆಂಗಳೂರಿಗೆ ಬಂದ್ಬಿಟ್ವಿ. ಬೆಂಗಳೂರಲ್ಲಿ ರಾಮು ಅಂತೇಳಿ ನನಗೆ ಒಳ್ಳೆ ಫ್ರೆಂಡ್ ಇದ್ದರು. ಅವ್ರು ಹೆಲ್ಪ್ ತಗೊಂಡೆ, ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಅವ್ರ ಕಡೆಯಿಂದ ಮನೆಯೆಲ್ಲ ಅವರೇ ತುಂಬ ಹೆಲ್ಪ್ ಮಾಡಿದ್ರು. ಮನೆ ಮಾಡಿಕೊಟ್ರು, ಮನೆ ಮಾಡಿ ಅಲ್ಲಿ ಒಂದು ಜಿಮ್ಮಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದೆ. ಅದಾದಮೇಲೆ ಇಲ್ಲೇ ಬ್ಯಾಂಗ್ಳೂರಲ್ಲಿ ಕೆಂಪೇಗೌಡ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿದ್ರು. ಕೆಂಪೇಗೌಡ ಸ್ವಿಮ್ಮಿಂಗ್ ಪೂಲಲ್ಲಿ ಜಿಮ್ ಇದೆ. ಅಲ್ಲಿ ಮಂಜು ಅಂತೇಳಿ ಒಬ್ಬರು ಟ್ರೈನರ್ ಇದ್ದಾರೆ, ಮಾಸ್ಟ್ರು. ಅವರು ಮಂಜು ಹತ್ರ ಹೋಗಿ ನಾನು ಮತ್ತೆ ಟ್ರೈನ್ ಅಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 4 ಇಯರ್ VLCCನಲ್ಲೇ ವರ್ಕ್ ಮಾಡಿದೆ. ಅದಾದಮೇಲೆ ಗಿರಿನಗರಲ್ಲಿ ಇವಾಲ್ವ್ ಅಂತೇಳಿ ಒಂದು ಜಿಮ್ ಇದೆ. ಆ ಇವಾಲ್ವ್ ಜಿಮ್ಮಲ್ಲಿ ಜಿಮ್ ಲೀಸ್ಗಿದೆ ಅಂತ ಗೊತ್ತಾಯ್ತು. ಅದಾದಮೇಲೆ ರಾಮು ಮತ್ತು ನಾನಿಬ್ರು ಹೋಗಿ ಆ ಜಿಮ್ನ ಲೀಸ್ ತಗೊಬೇಕು, ಸ್ವಂತ ದುಡಿಮೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಹೋಗಿ ಇಬ್ರು ಲೀಸ್ಗೆ ಹಾಕೊಂಡಿದ್ವಿ ಜಿಮ್ನ. ಅನುಸ ಮತ್ತೆ ಕಾಂಟ್ಯಾಕ್ಟಿಗೆ ಸಿಗಲೇ ಇಲ್ಲ. ಒಂದ್ಸಲ ಮಾತ್ರ ಫೋನ್ ಮಾಡಿದ್ರು. ಒಂದ್ಸಲ ಫೋನ್ ಮಾಡಿ ಕರ್ಕೋಗು, ನನಗೆ ಬಂದು ಕರ್ಕೋಗು, ಈ ಥರ ಈ ಕಡೆ ಇದ್ದೀನಿ ಅಂತ ಹೇಳಿದ್ರು. ನನ್ಗೆ ಅಲ್ಲಿ ಹೋಗಿ ಕರ್ಕೊಬರೋಕ್ಕೆ ಆಗಲಿಲ್ಲ. ಅದಾದಮೇಲೆ 2 ವರ್ಷ ಹುಡುಕ್ದೆ, ಅಲ್ಲಿ ಹೋಗಿದ್ದೆ ನಾನು. ಮತ್ತೆ ಆ ಊರಲ್ಲೂ ಸಿಗಲಿಲ್ಲ. 2 ವರ್ಷ ಹುಡುಕ್ದೆ ಅನುಷಾಗೆ. 2 ವರ್ಷ ಸಿಗಲೇ ಇಲ್ಲ ನನಗೆ. 2 ವರ್ಷ ಸಿಗಲೇ ಇಲ್ಲ. ಅದು 2 ವರ್ಷ ಇಲ್ಲೇ ರಾಮು ನಾನು ಜಿಮ್ಮಲ್ಲೇ ಕೆಲಸ ಮಾಡ್ಕೊಂಡಿದ್ವಿ. ಹಾಗೆ 2 ವರ್ಷ ಕಳೆದೋಯ್ತು. ನಾನು ಹೋಗಿ ಮಂಡ್ಯ ಸೂಪರ್ಡೆಂಟ್ ಆಫ್ ಪೊಲೀಸ್ ಕೌಸಲ್ಯೇಂದ್ರ ಕುಮಾರ್ ಇದ್ದಾರೆ, ಅವ್ರ ಹತ್ರ ಹೋಗಿ ನಾನೊಂದು ಅರ್ಜಿ ಕೊಟ್ಟೆ. ಈ ಥರ ಆಗಿದೆ ಸರ್, 2009 ಈ ಥರ ಎಲ್ಲ ಇನ್ಸಿಡೆಂಟ್ ನಡೆದಿದೆ, ನನಗೇನಾದರೂ ಹೆಲ್ಪ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ಕೊಂಡೆ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ. ಅವರು DOSP ಇದ್ದಾರೆ, ಮಂಡ್ಯ DOSP ಹತ್ರ ಕೇಸ್ನ ಇನ್ಚಾರ್ಜ್ ಮಾಡಿ ಎನ್ಕ್ವೈರಿ ಮಾಡೋಕ್ಕೆ ಹೇಳಿದರು. ಅನುಷಾನ ಕರೆಸಿದ್ರು, ಅಲ್ಲಿಗೆ ಸ್ಟೇಷನ್ಗೆ ಕರೆಸಿ ಕೇಳಿದರು ಪೊಲೀಸ್ನವರು. ಈ ಥರ ಎಲ್ಲ 2009 ಈ ಥರ ಎಲ್ಲ ನಡೆದಿದ್ದು ನಿಜನಾ, ಏನಕ್ಕೆ ನೀನು ಅವನು ಬಿಟ್ಟು ಅಪ್ಪ ಅಮ್ಮನ ಜೊತೆ ಇದೆಯಾ, ಈ ಥರ ರಘು ನಿನ್ನ ಮತ್ತೆ ಕರ್ಕೋಗಿ ಬಂದಿದ್ದಾನೆ, ಹೋಗ್ತೀಯಾ, ಈ ಥರ ಎಲ್ಲ ಕೇಳಿದ್ದಾರೆ ಅವರು. ಅವಳು ಅನುಷ ಅವಾಗ ಆ 2 ವರ್ಷ ಗ್ಯಾಪಲ್ಲಿ ಅವರು ತುಂಬ ಅವ್ರಿಗೆ ಟಾರ್ಚರ್ ಕೊಟ್ಟಿದ್ದಾರೆ, ಮೈಂಡ್ ವಾಶ್ ಮಾಡಿದ್ದಾರೆ. ಅಲ್ಲಿ ಅನುಷ ನೀನು ಯಾರೋ ಗೊತ್ತೇ ಇಲ್ಲ, ನಿನ್ನ ನೋಡೇ ಇಲ್ಲ ನಾನು ಅಂತೆಲ್ಲ ಹೇಳಿದ್ರು. ಅದಾದ್ಮೇಲೆ ತುಂಬ ಬೇಜಾರಾಯಿತು ನನಗೆ, ಏನು ಈ ಥರ ಎಲ್ಲ ಆಯ್ತಲ್ಲ ಅಂತೇಳಿ. ಒಂದಿನ ಮಂಗಳವಾರ ಬೆಳಿಗ್ಗೆ ಅನುಷ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಈ ಥರ ನಂದು ಮದುವೆ ಫಿಕ್ಸ್ ಆಗಿದೆ, ನಾಳೆ ಬೆಳಿಗ್ಗೆ ಮದುವೆ ಇದೆ, ಸಾಯಂಕಾಲ ರಿಸೆಪ್ಷನ್ ಇದೆ, ಬಾ ಅಂತೇಳಿ ಕರೆದ್ರು ನನಗೆ. ಅದಾದ್ಮೇಲೆ ನನಗೆ ಹೋಗ್ಬೇಕನ್ನಿಸ್ತು. ಅವ್ರ ಮನೆಯವ್ರಿಗೆ ನನ್ನ ಮೇಲೆ ತುಂಬ ದ್ವೇಷ ಇತ್ತು. ಇಷ್ಟೆಲ್ಲ ಆಗಿದೆ, ಇನ್ಸಿಡೆಂಟ್ ಎಲ್ಲ ನಡೆದಿತ್ತಲ್ಲ, ಇದೆಲ್ಲ ಆಗಿದ್ಮೇಲೆ ಅವ್ರಿಗೆ ತುಂಬ ದ್ವೇಷ ಇರುತ್ತೆ ಅಂತೇಳಿ, ಈಗ ನಾವೆಲ್ಲ ಒಂದೇ ಸಲ ಹೋಗಿ ಅಲ್ಲಿಗೆ ಹೋಗಿ ಮದುವೆ ಚೌಟ್ರಿ ಒಳಗಡೆ ಹೋಗೋದ್ರಿಂದ ಅವ್ರು ತಪ್ಪಾಗಿ ಏನಾದರೂ ತಿಳ್ಕೊತಾರೆ ಅಂತೇಳಿ ಎಲ್ಲರನ್ನ ಕರೆಸಿ ಮಾತಾಡಿದ್ವಿ ನಾವು ಗೇಟ್ ಹತ್ರ. ನಾನು ಈ ಥರ ವಿಶ್ ಮಾಡೋದಿಕ್ಕೆ ಬಂದಿದ್ದೀನಿ, ವಿಶ್ ಮಾಡ್ಬೋದಾ ಬಂದು ಅಂತ ಕೇಳಿದೆ. ಅವ್ರ ಹತ್ರ ಎಲ್ಲ ಕೇಳಿದಾಗ ಸರಿ ಬಾರಪ್ಪ ವಿಶ್ ಮಾಡು ಸರಿ ಅಂತೇಳಿ ಹುಡುಗಿ ಅನುಷಾರ್ ಅಣ್ಣ ಮತ್ತು ಅನುಷಾರ್ ತಂದೆ ಜೊತೆನಲ್ಲೇ ಇದ್ರು. ಹೋಗಿ ಎಲ್ಲ ವಿಶ್ ಮಾಡ್ಬಿಟ್ಟು ಬಂದ್ವಿ. ವಿಶ್ ಮಾಡಿ ಹೊರಗಡೆ ಬಂದಿದ್ದ ತಕ್ಷಣ ಹಾಲಲ್ಲಿ ಇದ್ದಿದ್ದು 2 ಫ್ರೆಂಡ್ಸ್ ಕಾಣಿಸಿಲ್ಲ ನನಗೆ, ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಅನುಷಾ ಅಣ್ಣ ಕರೆದ್ಬಿಟ್ಟು ಕೇಳಿದೆ ನಾನು, ಇಲ್ಲಪ್ಪ ನನ್ನ ಫ್ರೆಂಡ್ಸು, ನಾವು ಬಂದಿದ್ದ ಉದ್ದೇಶ ವಿಶ್ ಮಾಡೋದಿಕ್ಕೆ, ನಿನ್ನ ಹತ್ರ ಜಗಳ ಮಾಡೋದಿಕ್ಕಲ್ಲ, ಜಗಳ ಎಲ್ಲ ಮಾಡಬೇಡ, ನನ್ನ ಫ್ರೆಂಡ್ಸ್ ಎಲ್ಲಿದ್ದಾರೆ ಹೇಳು ಅಂತ ಕೇಳಿದೆ. ಅಷ್ಟರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅನುಷಾ ಮಾವ ಒಬ್ರು ಇದ್ದಾರೆ. ಅನುಷಾ ಮಾವ ಏನು ಮಾಡಿದ್ದಾನೆ ಅಂದರೆ ಕರ್ಕೋಗ್ಬಿಟ್ಟಿದ್ದಾನೆ. ನನ್ನ ಫ್ರೆಂಡ್ಸ್ಗೆ ಚೆನ್ನಾಗಿ ಹೊಡೆದು ಯಾವುದೋ ಒಂದು ಗೂಡ್ಸ್ ಆಟೋನಲ್ಲಿ ಹಾಕೊಂಡು ಕರ್ಕೋಗ್ಬಿಟ್ಟಿದ್ದಾನೆ. ನಾನು ಕೇಳಿದೆ ನನ್ನ ಫ್ರೆಂಡ್ಸ್ ಎಲ್ಲಿ, ನನ್ನ ಫ್ರೆಂಡ್ಸ್ನ ಕಳಿಸಿದ್ರೆ ನಾನು ಇಲ್ಲಿಂದ ಹೋಗೋದು, ಕಳಿಸು ಅಂತ ಕೇಳಿದೆ.
ಅಷ್ಟರಲ್ಲಿ ನಾನು ಅವ್ರ ಹತ್ರ ತುಂಬ ಕೇಳ್ಕೊಂಡೆ, ಇಲ್ಲೆಲ್ಲ ಜಗಳ ಎಲ್ಲ ಮಾಡಬೇಡಿ, ಅನುಷಾಗ ಪ್ರಾಬ್ಲಮ್ ಆಗುತ್ತೆ, ಮದುವೆ ಮಾಡ್ತಿದ್ದೀರಾ, ಹುಡುಗನ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ, ವಿಷಯ ಎಲ್ಲ ಗೊತ್ತಾಗುತ್ತೆ, ಅವ್ರ ಜೀವನ ನೀವೇ ಹಾಳು ಮಾಡ್ತೀರಾ ಅಂತೆಲ್ಲ ಕೇಳ್ಕೊಂಡೆ. ಬಟ್ ಅವ್ರ ಅಣ್ಣ ಅವರ ಅಪ್ಪ ನನ್ನ ಮಾತು ಕೇಳುವಷ್ಟು ಪೇಷನ್ಸ್ ಇರಲಿಲ್ಲ ಅವ್ರಿಗೆ. ಅವರು ನಾನು ಬದುಕಿರೋದೇ ಅವ್ರಿಗೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಅವ್ರು ಹೇಳ್ತಾ ಇದ್ರು ಹೊಡಿಬೇಕು, ಮತ್ತೆ ಅಟ್ಯಾಕ್ ಮಾಡಿದ್ರು, ಎಲ್ಲ ಒಂದೇ ಸಲ ಅಟ್ಯಾಕ್ ಮಾಡಿ ನನಗೆ ಕೈ ಕಾಲೆಲ್ಲ ಕಟ್ಟಿದ್ರು, ಕೈ ಕಾಲೆಲ್ಲ ಹಗ್ಗದಲ್ಲಿ ಕೈ ಕಾಲೆಲ್ಲ ಕಟ್ಟಿ ಒಂದು ಗೂಡ್ಸ್ ಆಟೋ ಒಳಗಡೆ ಹಾಕಿದ್ರು. ಅಲ್ಲಿಂದ ಹೋಗ್ಬಿಟ್ರು. ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗಿಲ್ಲ. ಯಾವುದೋ ಕಾಡು ಎಲ್ಲ ಫುಲ್ ಸುತ್ತ ಆ ಕಡೆ ಈ ಕಡೆ ಎಲ್ಲ ಮರ, ಫುಲ್ ಕಾಡು, ಒಂದು ವೆಹಿಕಲ್ಸ್ ಇಲ್ಲ, ಏನಿಲ್ಲ, ಬೇರೆ ಯಾರು ಇಲ್ಲ. ನಾನು ಎಷ್ಟೊಂದು ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡೆ, ಹೊಡಿಬೇಡಿ, ಬಿಟ್ಬಿಡಿ, ನಾನು ಬಂದಿದ್ದ ಉದ್ದೇಶನೂ ಗೊತ್ತಿದೆ ನಿಮಗೆ ಅಂತೇಳಿ. ಬಟ್ ಅವ್ರ ಉದ್ದೇಶನೇ ಬೇರೆ ಆಗಿತ್ತು. ಅವ್ರು ಹೊಡಿಬೇಕಾದ್ರೆ ಹೇಳ್ತಾ ಇದ್ರು, ಅವ್ರ ಅಣ್ಣ ಅವರಪ್ಪ ಇಬ್ರು, ನೀನು ಬದುಕಿರೋದೇ ಇಷ್ಟ ಇಲ್ಲ ನಮಗೆ, ನೀನು ಬರೋ ಥರ ಮಾಡಿದ್ದೆ ನಾವು ಅಂತೇಳಿ. ತುಂಬ ಅವರು ಕಣ್ಣಿಗೆಲ್ಲ ಕೈ ಹಾಕಿದ್ರು, ಕಣ್ಣಿಗೆ ಕೈ ಹಾಕಿ ಕಣ್ಣೆಲ್ಲ ಫುಲ್ ಬ್ಲಡ್ ಎಲ್ಲ ಓಪನ್ ಮಾಡಿದ್ರು ಕಣ್ಣಲ್ಲಿ. ಆಮೇಲೆ ನಾನು ಅಲ್ಲಿಂದ ಓಡೋದಕ್ಕೆ ಟ್ರೈ ಮಾಡಿದೆ. ಅಲ್ಲಿಂದ ಓಡೋಗ್ಬೇಕಾದ್ರೆ ರಾಡಲ್ಲಿ ಹೊಡೆದ್ರು ತಲೆ ಮೇಲೆ. ರಾಡಲ್ಲಿ ತಲೆ ಮೇಲೆ ಹೊಡೆದಿದ ತಕ್ಷಣ ನನಗೆ ಏನು ಗೊತ್ತಾಗ್ಲೇ ಇಲ್ಲ, ಅಲ್ಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇರಲಿಲ್ಲ ನನಗೆ. ಬ್ಲಡ್ ಎಲ್ಲ ಸುರಿತಾಯ್ತು, ಫುಲ್ಲು ಬ್ಲಡ್ ಆಗೋಯ್ತು, ಬಟ್ಟೆ ಎಲ್ಲ ಬ್ಲಡ್ ಆಗೋಗಿತ್ತು. ನನ್ನ ಕೈಲಿ ಓಡೋಗೋಷ್ಟು ನನಗೆ ಶಕ್ತಿ ಇರಲಿಲ್ಲ, ಆ ಥರ ಹೊಡೆದ್ಬಿಟ್ಟಿದ್ರು, ಕೈ ಕಾಲಿಗೆಲ್ಲ ಕಟ್ಟಿ ಹೊಡೆದ್ಬಿಟ್ಟಿದ್ರು. ಅದಾದ್ಮೇಲೆ ಮತ್ತೆ ಓಡಾಗಕ್ಕೆ ಅಲ್ಲಿ ಚಾನ್ಸಸ್ ಸಿಗ್ಲಿಲ್ಲ. ಅದಾದ್ಮೇಲೆ ಮತ್ತೆ ರಾಡಲ್ಲಿ 2 ಸಲ ತಲೆಗೆ ಹೊಡೆದ್ರು. 2 ಸಲ ತಲೆಗೆ ಏಟ್ ಬಿದ್ದಿದ ತಕ್ಷಣ ನನಗೆ ಪ್ರಜ್ಞೆ ಹೊರಟೋಯ್ತು. ಅಲ್ಲಿ ಏನು ನಡೀತಾ ಇದೆ ಏನು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಅದಾದ್ಮೇಲೆ ಮತ್ತೆ ನನಗೆ ಎಚ್ಚರ ಆಗಿದ್ದೆ ವಿಕ್ಟೋರಿಯಾ ಆಸ್ಪತ್ರೆನಲ್ಲಿ. ಕೇಳಿದೆ ನನ್ನ ಫ್ರೆಂಡ್ಸ್ನ, ಅಲ್ಲಿ ಏನು ನಡೀತು, ಅದಾದ್ಮೇಲೆ ನನ್ನ ಪ್ರಜ್ಞೆ ತಪ್ಪೋದ್ಮೇಲೆ ಅಂತೆಲ್ಲ ಗೊತ್ತಾಯ್ತು. ನನ್ನ ಫ್ರೆಂಡ್ ರಾಮು ಮತ್ತೆ ಕಿಶೋರ್ ಇಬ್ರು ಅಲ್ಲಿಂದ ನನಗೆ ಅವರು ಚೆನ್ನಾಗಿ ಹೊಡೆದು ಅವರೇ ಕರ್ಕೊಂಡ್ಬಂದಿದ್ದಾರೆ ಆಸ್ಪತ್ರೆಗೆ. ಅವ್ರ ಸ್ಟೇಷನ್ ಹತ್ರ ಕರ್ಕೊಂಡ್ಬಂದಿದ್ದಾರೆ. ಫಸ್ಟ್ ನನ್ನ ಫ್ರೆಂಡ್ ರಾಮು ಏನು ಮಾಡಿದ್ದಾರೆ ಅಂದರೆ ಅವ್ರಿಗೆಲ್ಲ ಚೆನ್ನಾಗಿ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಅವರು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ 4 ಜನನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋಗಿದ್ದಾರೆ. ಈ ಥರ ರಘು ನಾವೆಲ್ಲ ಹೋಗಿದ್ವಿ, ಈ ಥರ ರಘುನ ಎಳ್ಕೊ ಹೋಗ್ಬಿಟ್ಟಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನನಗೂ ಈ ಅನುಷ ಅಣ್ಣ, ಅನುಷ ಅಪ್ಪ ಇವರೆಲ್ಲ ನನ್ಗೆ ಚೆನ್ನಾಗಿ ಹೊಡೆದು ಅಲ್ಲಿ ಹೋಗಿದ್ದಾರೆ. ಅವರು ಸ್ಟೇಷನ್ ಹತ್ರ ಹೋಗಿದ್ದಾರೆ. ಅವ್ರೇಂತ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ ಅಂದರೆ, ಇವರೆಲ್ಲ ಫುಲ್ 5 ಜನನು ಮದುವೆ ಮನೆಗೆ ನುಗ್ಗಕ್ಕೆ ಬಂದಿದ್ರು, ಮದುವೆ ನಿಲ್ಸಕ್ಕೆ ಬಂದಿದ್ರು ಅಂತೇಳಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ. ಅದಾದ್ಮೇಲೆ ಅಲ್ಲಿ ಸ್ಟೇಷನಲ್ಲಿ ಫಸ್ಟು ಹುಡುಗಿ ಅಣ್ಣ, ಹುಡುಗಿ ಅಪ್ಪ ಎಲ್ಲ ಏನು ಹೇಳಿದ್ರು ಅದನ್ನೇ ಮೆನ್ಷನ್ ಮಾಡಿ ಅವ್ರ ಹತ್ರನೇ ಕೇಸ್ ತಗೊಂಡು ನನ್ನ ಫ್ರೆಂಡ್ಸ್ಗೆಲ್ಲ ಮತ್ತೆ ಪೊಲೀಸ್ನವ್ರು ಹೊಡೆದಿದ್ದಾರೆ. ಅವ್ರಿಗೂ ಹೊಡೆದಿದ್ದಾರೆ, ತುಂಬ ಪೊಲೀಸ್ನವ್ರು ಅವರು ಹೊಡೆದಿದ್ದಾರೆ. ಅದಾದ್ಮೇಲೆ ನನ್ನನ್ನು ನೋಡಿದ್ದಾರೆ ಅವರು ಪೊಲೀಸ್ನವರು. ನನ್ನ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗಿದೆ ಅವನಿಗೆ ತುಂಬಾ ಇಂಜುರಿ ಆಗಿದೆ ಅಂತೇಳಿ ನನ್ನ ಕರ್ಕೋಗಿದ್ರಲ್ಲ. ಅವ್ರನ್ನ ಅವಾಗ ಯಾರು ಅರೆಸ್ಟ್ ಮಾಡಿಲ್ಲ. ಪೊಲೀಸ್ನವ್ರು ನನ್ನ ಬಗ್ಗೆ ಕೇರ್ ತಗೊಂಡಿಲ್ಲ. ಅವಾಗ ಅವರು ಪೊಲೀಸ್ನವ್ರಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇವು ಮದುವೆ ಮನೆಯಲ್ಲಿ ನುಗ್ಗಕ್ಕೆ ಬಂದಿದ್ರು, ಕಳ್ತನ ಮಾಡಕ್ ಬಂದಿದ್ರು, ಈ ತರ ಎಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಅಲ್ಲಿಂದ ಓಡೋಗ್ಬಿಟ್ಟಿದ್ದಾರೆ ಎಲ್ಲರೂ. ಆವಾಗ ನನ್ನ ಫ್ರೆಂಡ್ ರಾಮು ಯಾರೊಬ್ರು ಪೊಲೀಸ್ನವ್ರ ಸಹಾಯದಿಂದ ಆಸ್ಪತ್ರೆ ಹೋಗಿದ್ದಾರೆ. ಅಲ್ಲೇ ಚನ್ನಪಟ್ಟಣ ಹತ್ರ ಒಂದು ಜನರಲ್ ಆಸ್ಪತ್ರೆ ಹೋಗಿದ್ದಾರೆ. ಅಲ್ಲಿಂದ ಅಲ್ಲಿ ಆಸ್ಪತ್ರೆನಲ್ಲಿ ಇಲ್ಲೇನು ಮಾಡೋಕ್ಕಾಗಲ್ಲ, ನಿಮ್ಮಾನ್ಸಕ್ಕೆ ಹೋಗಿ ಅಂತ ಹೇಳಿದ್ರಂತೆ. ಆವಾಗ ನನ್ನ ಫ್ರೆಂಡ್ ರಾಮು ಮತ್ತೆ ಕಿಶೋರ್ ಇಬ್ರು ಅಲ್ಲಿಂದ ನಿಮ್ಮಾನ್ಸಕ್ಕೆ ಕರ್ಕೊಂಡ್ಬಂದಿದ್ದಾರೆ. ನಿಮ್ಮಾನ್ಸಕ್ಕೆ ಕರ್ಕೊಂಡ್ಬಂದು ಈ ಥರ ಒಳಗಡೆ ಕಳಿಸಿದ್ದಾರೆ. ಅಂದರೆ ಒಳಗಡೆ ಕಳಿಸಿ ಈ ಥರ ಏನೇನಾಗಿದೆ ಚೆಕ್ ಮಾಡೋಷ್ಟ್ರೊಳಗಡೆ ನನಗೆ ತಲೆಗೆಲ್ಲ ತುಂಬ ಏಟಾಗಿತ್ತು, ತುಂಬ ಪೆಟ್ಟು ಬಿದ್ದಿತ್ತು. ರಾಡಿಂದ ಎಲ್ಲ ಹೊಡೆದಿದ್ರಲ್ಲ, ಅದೆಲ್ಲ ಹೊಲಿಗೆ ಎಲ್ಲ ಹಾಕಿ ಎಲ್ಲರ ಸ್ಟಿಚ್ ಎಲ್ಲ ಹಾಕಿ ಹೊರಗಡೆ ಕರ್ಕೊಂಡ್ಬಂದಿದ್ರೆ ನನ್ನ ಫ್ರೆಂಡ್ಸು ನನ್ನ ಗುರ್ತೇ ಹಿಡಿತಾ ಇಲ್ಲ, ಇಬ್ರು ಗುರ್ತೇ ಹಿಡ್ದಿಲ್ಲಂತೆ. ಅದು ಇವಾಗ ನನಗೆ ಮುಂದೆ ಜಿಮ್ ಓಪನ್ ಮಾಡಬೇಕು, ಬಾಡಿ ಬಿಲ್ಡಿಂಗ್ ಮಾಡ್ಬೇಕಂತೇಳಿ ತುಂಬ ಆಸೆ ಇತ್ತು. ಅದೇ ಥರ ಇವಾಗ ಮುಂದೆ ಮಾಡ್ತೀನಿ, ನಾನು ಜಿಮ್ ಓಪನ್ ಮಾಡ್ಬೇಕಂತಿದ್ದೀನಿ. ಅದು ಬಟ್ ನನಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಇವಾಗ. ನನಗೆ ಆರ್ಥಿಕವಾಗಿ ನಾನು ತುಂಬ ಕಡಿಮೆ ಇದ್ದೀನಿ.
ಅದರಿಂದ ಇವಾಗ ಎಲ್ಲರ ಹತ್ರ ಕೇಳ್ಕೊಂಡಿದ್ದೀನಿ ನಾನು TV9 ಮುಖಾಂತರ. ಮುಂದೆ ಇವಾಗ ಎಲ್ಲರೂ ಸಹಾಯ ಮಾಡಿದ್ರೆ ನನಗೆ, ನಾನು ಜಿಮ್ ಓಪನ್ ಮಾಡಿ ನನಗೆ ಅದೇ ಒಂದು ಜೀವನಕ್ಕೆ ಅದೇ ಆಧಾರ ಆಗುತ್ತೆ. ನನ್ನ ಸಂಸಾರ ಸಾಕೊಂಡು ಹೋಗೋದಕ್ಕೆ, ನಮ್ಮ ಅಮ್ಮ ಮತ್ತು ನನ್ನ ತಮ್ಮನ ಸಾಕೋದಕ್ಕೆ ಈಗ ಒಂದೇ ದಾರಿ ಇರೋದು ನನಗೆ ಅದು.